ಎಸ್ ವಿವರಗಳನ್ನು ನಾವು ನೋಡ್ತಾ ಇದ್ವಿ. ಜೊತೆಗೆ ಈಗ ಫಲಿತಾಂಶ ತುಂಬ ಸ್ಪಷ್ಟವಾಗಿ ನೋಡಿ, ಹರಿಯಾಣ ಯಾವುದು ಬಿಜೆಪಿಯ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹರಿಯಾಣ ಈಗ ಬಿಜೆಪಿಯ ತೆಕ್ಕೆಗೆ ಸರಿದಿದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹರಿಯಾಣದ ಕೈತಾಲ್ನಿಂದ ಆದಿತ್ಯ ಸುರ್ಜೇವಾಲಾ ಈಗ ಮುನ್ನಡೆಗೆ ಬಂದಿದ್ದಾರೆ. ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಪುತ್ರ ಆದಿತ್ಯ ಸುರ್ಜೇವಾಲಾ. 2626 ಮತಗಳ ಅಂತರದಲ್ಲಿ ಆದಿತ್ಯ ಮುನ್ನಡೆ. ಕೈತಾಲ್ನಿಂದ ಸ್ಪರ್ಧೆಗಳಿದಂಥ ಆದಿತ್ಯ ಸುರ್ಜೇವಾಲಾ ಈಗ ಮುನ್ನಡೆ. ಈಗ 2000 ಚಿಲ್ಲರೆ ಮತಗಳಿಂದ. ಎಸ್, ಸೊ ಇದು ಸಂಗತಿ. ಹರಿಯಾಣದ ರಾಜಕೀಯವನ್ನು ನೋಡ್ತಾ ಇದ್ರೆ ಬಹುಶಃ ನಾವು ಆಗಲೇ ಮಾತಾಡ್ತಿದ್ವಿ ರಂಗನಾಥ್, ಸುಮಾರು 23 ಕ್ಷೇತ್ರಗಳಲ್ಲಿ 3000ಕ್ಕಿಂತ ಕಡಿಮೆ ಅಂತರಗಳಂತ ಅನೇಕ ಕ್ಷೇತ್ರಗಳಿವೆ. ಅಂಥ ಕ್ಷೇತ್ರಗಳಲ್ಲಿ ಈಗಲೂ ಕೂಡ ಫಲಿತಾಂಶ ಸಾಕಷ್ಟು ಫ್ರಿಜೈಲ್ ಆಗಿದೆ. ಆ ಕಡೆಗೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಕೂಡ ಅಫ್ಕೋರ್ಸ್ ಬಿಜೆಪಿ ಮುನ್ನಡೆ ಇದೆ. ಸುಮಾರು 47 ಕ್ಷೇತ್ರಗಳಲ್ಲಿ 49 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಅಂತ ಹೇಳಲಾಗ್ತದೆ. ಈ 23 ಕ್ಷೇತ್ರಗಳಲ್ಲಿ 3000ಕ್ಕಿಂತ ಕಡಿಮೆ ಅಂತರ ಏನು ತೋರಿಸ್ತಾ ಇದೆ, ಅದು ಹರಿಯಾಣದ ಚುನಾವಣಾ ಪೊಲಿಟಿಕ್ಸನ್ನು ತೋರಿಸ್ತಾ ಇದೆ ನಮಗೆ. ಆಗಲೇ ಶಿವಕುಮಾರ್ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಹೇಗೆ ಅದರ್ಸ್ ಯಾರಿರ್ತಾರೆ, ಪಕ್ಷೇತರರು ಯಾರಿರ್ತಾರೆ, ಅವರು ಏನು ಇಂಪಾರ್ಟೆಂಟನ್ನು ಸ್ಥಾನವನ್ನು ಇಲ್ಲಿ ತುಂಬಿದ್ದಾರೆ ಅಂದರೆ ಬಹುಶಃ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಅದು ಬಿ ಜೆ ಪಿ ಯಶಸ್ವಿ ಆಗಿದೆ ಅಂತ ಒಂದು ತಂತ್ರಗಾರಿಕೆಯನ್ನು ಮಾಡೋದ್ರಲ್ಲಿ. ಬಟ್ ಇರುವಂಥ ವಿಚಾರ ಅಂದರೆ ರವಿಕುಮಾರ್ ನಾನು ಹೇಳ್ತಾ ಇರುವಂಥ ಮಾತು ಅಂದರೆ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ತಂತ್ರಗಾರಿಕೆ ಇಲ್ಲಿ ಸಕ್ಸಸ್ ಆಗಿರ್ಬೋದು. ಬಟ್ ಆಗಲೇ ರಂಗನಾಥ್ ಕೂಡ ಕೇಳಿದ್ರು ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಆಗಲಿಲ್ಲ ಅಂತ. ಜಮ್ಮು ಕಾಶ್ಮೀರದಲ್ಲಿ ಅಫ್ಕೋರ್ಸ್ ನಿರೀಕ್ಷೆ ಮಾಡಿದ್ವಿ ಸರ್. ಈಗ ಎಸ್ಪೆಷಲಿ ಕಾಶ್ಮೀರ್ ವ್ಯಾಲಿ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಶಿವಕುಮಾರ್ ಅವರು ಮಾತಾಡಿದ್ದು ಬಹಳ ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರು. ಅಲ್ಲಿರ್ತಕ್ಕಂಥ ಡೆಮೋಗ್ರಫಿಗೂ ಇಲ್ಲಿರ್ತಕ್ಕಂಥ ಡೆಮೋಗ್ರಫಿಗೂ ಬಹಳ ವ್ಯತ್ಯಾಸ ಇದೆ. ನಿಮಗೆ ಕಾಂಗ್ರೆಸ್ಗೆ ಕಾಶ್ಮೀರದ ಭಾಗದಲ್ಲಿ ಯಾವತ್ತಿಗೂ ಸೀಟ್ ಕಡಿಮೆ ಆಗಲ್ಲ, ಎನ್ಸಿಗೆ ಕಡಿಮೆ ಆಗಲ್ಲ, PDP ಕಡಿಮೆ ಆಯ್ತು. ಆದರೆ ಬಿಜೆಪಿಗೆ ಅಲ್ಲಿ ಸೀಟ್ ಬರೋದೇ ಇಲ್ಲ. ಆದರೆ ನನ್ನ ಪ್ರಕಾರ ಶಿವಕುಮಾರ್ ಅವ್ರು ಹೇಳಿದ್ರು, ನೋಡ್ಬೇಕು ನಾನು ವೋಟ್ ಎಷ್ಟು ಬಂದಿದೆ ಅಂತ ಹೇಳಿ. ನಾನು ಹೇಳ್ತೀನಿ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ, ನಾನು ಹೇಳ್ತೀನಿ ಅಂದ್ರೆ ನೋಡ್ದೇನೆ ಹೇಳ್ತಾ ಇದ್ದೀನಿ, ಮುಸಲ್ಮಾನರು ನಮಗೆ ನಿಶ್ಚಿತವಾಗಿ ವೋಟ್ ಹಾಕಿರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಹಾಕಿಲ್ದೇ ಇರ್ಬೋದು, ವ್ಯಾಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೋಟ್ ಹಾಕಿಲ್ದೇ ಇರ್ಬೋದು. ನಾನು ಇನ್ನು ಜಮ್ಮು ಬಗ್ಗೆ ಹೇಳ್ತೀನಿ, ಅಭಿವೃದ್ಧಿ ಶಾಂತಿ ಬಯಸುವ 100ಕ್ಕೆ 100 ನಾವು ಅಲ್ಲಿ ಕಡಿಮೆ ಓಟಿಂದ ಸೋತಿರ್ತಕ್ಕಂಥ ಒಂದು 4-5 ಸೀಟ್ ಆದ್ರೂ ಇರುತ್ತೆ. ನೀವು ಜಮ್ಮುಗೆ ಬನ್ನಿ, ಜಮ್ಮುನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡೆಮೋಗ್ರಫಿ ಸಮಸ್ಯೆ ಬರುತ್ತೆ. ಅಲ್ಲಿನೂ ಕೂಡ 14-15 ಸೀಟು ಕಾಂಗ್ರೆಸ್ ಗೆಲ್ಲೋ ಸೀಟ್ಗಳು ಕೂಡ ಅಲ್ಲಿದೆ. ರೈಟ್, ಹೌದೌದು. ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಆದ್ರೂ ಇಷ್ಟು ಪರ್ಫಾರ್ಮೆನ್ಸ್ ಡೀಟೇಲ್ ಆಗಿ ಮಾತಾಡ್ತೀನಿ. ಅಫ್ಕೋರ್ಸ್ ಶಿವಕುಮಾರ್ ಕೂಡ ಇದ್ದಾರೆ, ಎಲ್ಲರ ಜೊತೆಗೆ ಮಾತಾಡ್ತೀನಿ. ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ.